ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಈ ಮೂಲಕ ಇರಾನ್ ಇಸ್ರೇಲ್ ನಡುವೆ ನಡೀತಾ ಇರುವಂತಹ ವಾರ್, ಇಸ್ರೇಲ್ನ ಮೊದಲ ಟಾರ್ಗೆಟ್ ಬಹುತೇಕ ಯಶಸ್ವಿ ಅನ್ನೋದು ಗೊತ್ತಾಗ್ತಾ ಇದೆ. ತೆಹರಾನ್ನಲ್ಲಿರುವಂತಹ ಅನಿಲ ಸಂಗ್ರಹಗಳ ಘಟಕವನ್ನು ಧ್ವಂಸ ಮಾಡೋದು ಇಸ್ರೇಲ್ನ ಮೊದಲ ಟಾರ್ಗೆಟ್ ಆಗಿತ್ತು. ಈ ಪ್ರಯತ್ನದಲ್ಲಿ ಇಸ್ರೇಲ್ಗೆ ಭಾರೀ ಯಶಸ್ಸು ಸಿಕ್ಕಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಎರಡನೇ ಟಾರ್ಗೆಟ್ ಅಯಾತುಲ್ಲಾ ಅಲಿ ಖಮೇನಿ, ಈತ ಪರಮೋಚ್ಚ ನಾಯಕ, ಇರಾನ್ನ ಪರಮೋಚ್ಚ ನಾಯಕ. ಈತನನ್ನ ಈಗ ಎರಡನೇ ಟಾರ್ಗೆಟ್ ಅಂತ ಇಸ್ರೇಲ್ ಹೇಳ್ಕೊಂಡಿದೆ. ನಿನ್ನೆನೆ ಬೆಂಜಮಿನ್ ನೆತನ್ಯಾಹು ಅವರು ಸ್ಪಷ್ಟವಾಗಿ ಹೇಳಿದ್ರು, ಅಮೆರಿಕ ನಮ್ಮನ್ನ ತಡಿಲಿಲ್ಲ ಅಂದಿದ್ರೆ ಈ ಖಮೇನಿಯನ್ನ ಯಾವಾಗಲೂ ನಾವು ಮುಗಿಸ್ಬಿಡ್ತಿದ್ವಿ, ಅಮೆರಿಕ ನಮಗೆ ಬೇಡ ಅಂತ ಹೇಳ್ತು, ಹಾಗಾಗಿಯೇ ಒಂದು ಹೆಜ್ಜೆ ಹಿಂದೆ ಇಟ್ಟಿದ್ವಿ ಅಂತ ಹೇಳಿ. 1980ರ ಬಳಿಕ ಇರಾನ್ನಲ್ಲಿ ಖಮೇನಿಗಳ ಆಡಳಿತ ಶುರುವಾಯಿತು. ಅಲ್ಲಿಂದ ಇರಾನ್ ಮೂಲಭೂತವಾದಿಗಳ ಕೈಲಿ ಸಿಲುಕೊಳ್ತು. ಇರಾನ್ನಲ್ಲಿಯೇ ಖಮೇನಿಗಳ ಆಡಳಿತದ ವಿರುದ್ಧ ದೊಡ್ಡ ಮಟ್ಟದ ದಂಗೆಗಳಾಗಿದ್ವು, ದೊಡ್ಡ ಮಟ್ಟದ ಆಕ್ರೋಶ ಇದೆ. ಈಗ ಅದೇ ಖಮೇನಿಗಳನ್ನು, ಯಹೂದಿಗಳನ್ನು ಕಂಡ್ರೆ ಉರಿದುರಿದು ಬೀಳುವಂತಹ ಖಮೇನಿಗಳನ್ನು ಹೊಡೆದು ಹಾಕ್ತೀವಿ ಅಂಥೇಳಿ ಬೆಂಜಮಿನ್ ನೆತನ್ಯಾಹು ಹೇಳಿದ್ದಾರೆ. ನುಡಿದಂತೆಯೇ ನಡಿತೀವಿ ಅಂಥೇಳಿ ಮತ್ತೊಮ್ಮೆ ಮಗದೊಮ್ಮೆ ಎದೆಯುಬ್ಬಿಸಿ ನಿಂತು ಹೇಳ್ತಾ ಇದ್ದಾರೆ. ಹಾಗಾಗಿ ಮೊದಲ ಟಾರ್ಗೆಟ್ ಸಕ್ಸಸ್ ಆಗಿರೋದ್ರಿಂದ ಎರಡನೇ ಟಾರ್ಗೆಟ್ ಫಿಕ್ಸ್ ಮಾಡಿಕೊಂಡಿದೆ ಇಸ್ರೇಲ್ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಶಬೀರ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ಇಸ್ರೇಲ್ನ ಟಾರ್ಗೆಟ್ ಫಿಕ್ಸ್ ಆಗಿದೆ. ಮೊದಲ ಟಾರ್ಗೆಟ್ ಸಕ್ಸಸ್ ಆದ ಬಳಿಕ ಈಗ ಎರಡನೇ ಟಾರ್ಗೆಟ್ನತ್ತ ಇಸ್ರೇಲ್ ಫೋಕಸ್ ಮಾಡ್ತಾ ಇರೋದು ಕೂಡ ಕ್ಲಿಯರ್ ಆಗ್ತಾ ಇದೆ. ಬಟ್ ಈ ಟಾರ್ಗೆಟ್ ಸಕ್ಸಸ್ ಆಗಬೇಕು ಅಂದರೆ, ಅವ್ರು ಅಂದ್ಕೊಂಡಿದ್ದು ರೀಚ್ ಆಗಬೇಕು ಅಂದರೆ ಅದಕ್ಕೆ ಅಮೇರಿಕಾದ ಆಜ್ಞೆ ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಸೊ ಹಾಗಾಗಿ ಈ ವಿಚಾರದಲ್ಲಿ ಏನು ಬೆಳವಣಿಗೆಗಳಾಗ್ತಾ ಇದೆ ಅಂತ ಹೇಳಿ. ಪ್ರೇಮ್ ನೋಡಿ, ಇಸ್ರೇಲ್ನ ಸುತ್ತಮುತ್ತಲೂ ಕೂಡ ಹಮಾಸ್ ಸೇರಿದಂತೆ ಬೇರೆ ಬೇರೆ ಬಂಡುಕೋರ ಗುಂಪುಗಳನ್ನು ಬಳಸ್ಕೊಂಡು ಇರಾನ್ ನಿರಂತರವಾಗಿ ಅಲ್ಲಿ ದಾಳಿಯನ್ನು ನಡೆಸುವಂಥ ಕೆಲಸಗಳನ್ನು ಮಾಡ್ತಾ ಇತ್ತು. ಅವರಿಗೆ ಫಂಡಿಂಗನ್ನು ಮಾಡುವಂಥ ಕೆಲಸವನ್ನು ಇರಾನ್ ಮಾಡ್ತಾ ಇತ್ತು. ಇದಕ್ಕೆ ಪ್ರತೀಕಾರವಾಗಿ ಈಗ ಇಸ್ರೇಲ್ ಕೂಡ ಪ್ರತೀಕಾರವನ್ನು ತೀರಿಸಿಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದೆ. ಮುಖ್ಯವಾಗಿ ಈ ಒಂದು ಪರಮಾಣು ವಿಚಾರವನ್ನು ಮುಂದಿಟ್ಟುಕೊಂಡು ಇರಾನ್ಗೆ ಪಾಠವನ್ನು ಕಲಿಸುವಂಥ ಕೆಲಸವನ್ನು ಈಗ ಇಸ್ರೇಲ್ ಮಾಡ್ತಾ ಇರುವಂಥದ್ದು. ಈಗ ಸದ್ಯಕ್ಕೆ ಆ ಪರಮಾಣು ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಳಿ ಆರಂಭ ಆಗಿರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿರುವಂಥ ಸೇನಾ ಮುಖ್ಯಸ್ಥರನ್ನ ಮತ್ತೆ ಪರಮಾಣು ವಿಜ್ಞಾನಿಗಳನ್ನ ಹೊಡೆದುರುಳಿಸುವಂಥ ಕೆಲಸವನ್ನ ಮಾಡಿದೆ. ಅವರ ಹತ್ಯೆಯನ್ನ ಮಾಡುವ ಮೂಲಕ ಇರಾನ್ಗೆ ದೊಡ್ಡ ಎಚ್ಚರಿಕೆಯ ಸಂದೇಶವನ್ನ ಕೂಡ ಕೊಟ್ಟಿತ್ತು. ಇತ್ತೀಚೆಗೆ ಒಂದು ಹೇಳಿಕೆಯೂ ಕೂಡ ಬಂದಿತ್ತು. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ಹೇಳಿಕೆಯನ್ನ ಕೊಟ್ಟಿದ್ರು. ಇಸ್ರೇಲ್ ಇರಾನ್ ಅಧ್ಯಕ್ಷರನ್ನೇ ಹೊಡೆದುರುಳಿಸುವಂತಹ ಪ್ಲಾನ್ ಅನ್ನ ಮಾಡ್ಕೊಂಡಿತ್ತು, ಅದನ್ನ ನಾವು ತಡೆ ಹಿಡಿದಿದ್ದೀವಿ ಅನ್ನುವಂಥ ಹೇಳಿಕೆಯನ್ನು ಅವರು ಕೊಟ್ಟಿದ್ರು. ಅಂದರೆ ಅಲ್ಲಿಗೆ ಇರಾನನ್ನು ಸಂಪೂರ್ಣವಾಗಿ ನಾಶ ಮಾಡೋದ್ರಲ್ಲದೆ ಅಲ್ಲಿರುವಂಥ ಪ್ರಮುಖ ವ್ಯಕ್ತಿಗಳನ್ನು ಕೂಡ ಹೊಡೆದುರುಳಿಸುವಂಥ ನಿರ್ಧಾರಕ್ಕೆ ಬಂದಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಆದರೆ ಅಮೆರಿಕ ಇದನ್ನ ತಡೆಯುವಂಥ ಕೆಲಸ ಮಾಡಿರುವಂಥದ್ದು. ಯಾಕಂದ್ರೆ ಒಂದು ವೇಳೆ ಇರಾನ್ ಅಧ್ಯಕ್ಷರನ್ನೇನಾದರೂ ಹತ್ಯೆ ಮಾಡುವಂಥ ಪ್ರಯತ್ನ ಮಾಡಿದ್ರೆ ಇದು ಬಹಳ ದೊಡ್ಡ ಬೆಳವಣಿಗೆ ಆಗಬಹುದು. ಮತ್ತೆ ಮೂರನೇ ಮಹಾಯುದ್ಧದಂತಹ ಇದಕ್ಕೆ ಸಂಕಷ್ಟಕ್ಕೂ ಕೂಡ ದೂಡುವಂಥ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಅದನ್ನ ಬೇಡ ಅನ್ನುವಂಥ ನಿಟ್ಟಿನಲ್ಲಿ ತಡೆದಿರುವಂಥ ಹಿನ್ನೆಲೆಯಲ್ಲಿ ಈಗ ಇಸ್ರೇಲ್ ಕೂಡ ಸುಮ್ಮನಾಗಿರುವಂಥದ್ದು. ಬಟ್ ಈ ಸಂಘರ್ಷ ಹೀಗೆ ಮುಂದುವರೆದ್ರೆ ಬಹುಶಃ ಆ ಘಟನೆಯೂ ಕೂಡ ಸಂಭವಿಸುವಂಥ ಸಾಧ್ಯತೆಗಳಿದ್ದಾವೆ.